ಕಾಂಗ್ರೆಸ್ ಮತ್ತು ಮೈತ್ರಿಯ ಮಧ್ಯೆ ಹಗರಣಗಳ ವಾಗ್ಯುದ್ಧ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಹಗರಣಗಳ ವಾರ್ ಜೋರಾಗಿದೆ. ಪ್ರಮುಖವಾಗಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಸೈಟ್ ಹಂಚಿಕೆಯ ಯುದ್ಧ ಜೋರಾಗಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಮೈತ್ರಿ ಮಧ್ಯೆ ಹಗರಣಗಳ ವಾಗ್ಯುದ್ಧ ಜೋರಾಗಿದೆ. ರಾಜ್ಯ ರಾಜಕೀಯದಲ್ಲಿ ಹಗರಣಗಳ ವಾರ್ ಜೋರಾಗ್ತಾ ಇದೆ. ಅದರ ಜೊತೆಗೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಈ ಸೈಟ್ ಹಂಚಿಕೆ ಯುದ್ಧ ಯಾಕೋ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈ ವಿಚಾರವೇ ದಿನದಿಂದ ದಿನಕ್ಕೆ ವಾಗ್ಯುದ್ಧವಾಗ್ತಾ ಇರುವಂತದ್ದು. ರಾಜಭವನದ ಕದವನ್ನ ತಟ್ಟಿದ್ದಾರೆ. ಮತ್ತೊಂದು ದೊಡ್ಡ ಹಗರಣವನ್ನ ಇಟ್ಟುಕೊಂಡು ಈಗ ರಾಜಭವನದ ಬಳಿ ಮತ್ತೊಂದು ದೊಡ್ಡ ಹಗರಣ ಹೋಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಬಳಿಕ ಖರ್ಗೆ ಕುಟುಂಬಕ್ಕೂ ಈಗ ಸಂಕಷ್ಟ ಎದುರಾಗಿದೆ. ಕೆಐಎಡಿಬಿ 5 ಎಕರೆ ಜಾಗವನ್ನ ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ ಎನ್ನುವ ಆರೋಪವನ್ನ ಇಟ್ಟುಕೊಂಡು ಈಗ ರಾಜಭವನ ಕದ ತಟ್ಟಿರುವಂತದ್ದು. ಇದನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಬಿಜೆಪಿ ಮನವಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈಗ ಏನಿದು ಈ ಕೆಐಎಡಿಬಿ ಹಗರಣ, ಖರ್ಗೆ ಅವರ ಕುಟುಂಬಕ್ಕೂ ಈ ಹಗರಣಕ್ಕೂ ಏನ್ ನಂಟಿದೆ? 5 ಎಕರೆ ಆ ಒಂದು ಭೂಮಿಯನ್ನ ಪರಭಾರೆ ಮಾಡಿರುವಂಥದ್ದು ನಿಜಾನ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಬೆಂಗಳೂರಿನ ಏರೋಸ್ಪೇಸ್ ಬಳಿ ಕೆಐಎಡಿಬಿಯ 5 ಎಕರೆ ಜಾಗ ಇದೆ. ಈ ಜಾಗವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಟ್ರಸ್ಟ್ಗೆ 5 ಎಕರೆ ಜಾಗವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈ ಜಾಗನ SC STಗಳಿಗೆ ನೀಡಬೇಕು ಅನ್ನುವಂತ ನಿಬಂಧನೆ ಇದೆ. ಕೆಳ ಹಂತದ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ಈ ಒಂದು ಜಾಗವನ್ನ ಹಂಚಿಕೆ ಮಾಡಬೇಕಾಗಿತ್ತು. ಸೊ ಅದೇ 5 ಎಕರೆ ಜಾಗವನ್ನ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ನೀಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಟ್ರಸ್ಟ್ಗೆ 5 ಎಕರೆ ಜಾಗವನ್ನ ಹಂಚಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಸಚಿವ ಕೊಟ್ಟಿರುವಂಥದ್ದು. ಸೊ MP ಪಾಟೀಲ್ ಸಿಎಂ ಪತ್ನಿಗೆ ಹಂಚಿಕೆ ಆದಂತೆ ಖರ್ಗೆ ಅವರ ಕುಟುಂಬಕ್ಕೂ ಕೂಡ ಜಾಗ ಹಂಚಿಕೆ ಆಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಒಂದು ಕಡೆ ಇಲ್ಲಿ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಕೆಳಹಂತದ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ಈ 5 ಎಕರೆ ಸೈಟ್ ಅನ್ನ ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಒಂದು ರೀತಿ ಈ ಸೈಟ್ ಅನ್ನ ಕಬಳಿಕೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂತದ್ದು. ಸೊ ಇನ್ನ ಟ್ರಸ್ಟ್ಗೆ ಸೈಟ್ ಹಂಚಿಕೆ ವಿವಾದಕ್ಕೆ ರಾಜ್ಯಪಾಲರ ಎಂಟ್ರಿ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡಿ ಅಂತ ರಾಜಭವನದ ಕದವನ್ನ ತಟ್ಟಿದ್ದಾರೆ ಬಿಜೆಪಿ ನಾಯಕರು. ಸದ್ಯಕ್ಕೆ ರಾಜ್ಯಪಾಲರ ಎಂಟ್ರಿ ಮುಖ್ಯವಾಗಿದೆ. ಕಾರ್ಯದರ್ಶಿಗಳಿಗೆ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದ್ರ ವರದಿಯನ್ನ ಕೇಳಿ ವಿಚಾರಿಸಬೇಕಾಗಿದೆ. ಬಿಜೆಪಿ ನಾಯಕರ ದೂರಿನ ಬೆನ್ನಲ್ಲೇ ಈಗ ಒಂದು ಕಡೆ ರಾಜ್ಯಪಾಲರು ಎಂಟ್ರಿ ಆಗಿರುವಂತದ್ದು. CSಗೆ ಸೂಚನೆ ನೀಡಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧ ದೂರು ಸಲ್ಲಿಕೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ದಾಖಲೆ ಸಹಿತ ವರದಿಯನ್ನ ನೀಡಿ ಅಂತ CSಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ವಿವರಣೆಯನ್ನ ಕೇಳಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ರಾಜ್ಯಪಾಲರು.
ಇನ್ನು ರಾಜ್ಯಪಾಲರಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ದೂರನ್ನ ಕೊಟ್ಟಿದ್ರು ಸದ್ಯದ ಮಟ್ಟಿಗೆ. CSK ವರದಿಯನ್ನ ಕೇಳಿದ ತಕ್ಷಣ ಇದರ ವರದಿಯನ್ನ ಕೂಡ ಕೊಡಬೇಕಾಗುತ್ತೆ. ಕೆಲವೊಂದಿಷ್ಟು ಈ ಸೈಟ್ ಯಾರ ಹೆಸರಲ್ಲಿದೆ, ಹಿಂದೆ ಹೇಗಿತ್ತು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಿಲುವೇನು, ಇದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ಒಂದು ಕಡೆ ರಾಜ್ಯ ಸರ್ಕಾರದ ಈ ಒಂದು ನಡೆಯನ್ನ ಅಂದ್ರೆ ಈಗಿರುವಂತಹ CM ಅವರು ಕೂಡ ಸೈಟ್ ಹಂಚಿಕೆ ವಿಚಾರವಾಗಿ ಈಗ ಪ್ರಾಸಿಕ್ಯೂಷನ್ ಎದುರಿಸ್ತಾ ಇರುವಂತದ್ದು. ಅದರ ಜೊತೆಗೆ MB ಪಾಟೀಲ್ ಅವ್ರಿಗೂ ಕೂಡ ಇದಾದ ಮೇಲೆ ಮಲ್ಲಿಕಾರ್ಜುನ ಕುಟುಂಬಕ್ಕೂ ಕೂಡ ಈಗ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಅನ್ನುವಂತಹ ವಿಚಾರವಾಗಿ ವರದಿಯನ್ನ ತರಿಸ್ಕೊಂಡು ಆ ವರದಿಯನ್ನ ವಿಶ್ಲೇಷಣೆ ಮಾಡಿ ಅದರಲ್ಲಿ ಏನಿದೆ ಆ ವಿಚಾರವನ್ನ ವಿವರಣೆಯನ್ನ ಪಡೆದುಕೊಂಡು ತದನಂತರವಾಗಿ ಇದ್ರ ಬಗ್ಗೆ ಗಮನ ಹರಿಸಲಿದ್ದಾರೆ. ಸೊ ಪ್ರಮುಖವಾಗಿ ರಾಜ್ಯಪಾಲರು ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಕೊಟ್ಟಿರುವಂತಹ ಈ ಒಂದು ದೂರನ್ನ ಸ್ವೀಕರಿಸಿ ಇದರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವಾತಿಪೂರ್ವ ದಾಖಲೆಗಳನ್ನೆಲ್ಲ ಕೂಡ ಇಲ್ಲಿ ಒಂದು ಕಡೆ ನೋಡಬೇಕಾಗುತ್ತೆ. ಅದಾದ ನಂತರವಾಗಿ ಪ್ರಾಸಿಕ್ಯೂಷನ್ ಮೂವ್ ಮಾಡಬೇಕಾ ಅನ್ನುವ ವಿಚಾರವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ಈಗ ಸಿದ್ದರಾಮಯ್ಯನವರು ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ ಎದುರಿಸ್ತಾ ಇದ್ದಾರೆ. ಅದಾದ ನಂತರವಾಗಿ ಈಗ ಪ್ರಾಸಿಕ್ಯೂಷನ್ ಭೂತ ಇನ್ಯಾರಿಗೆ ಹಿಡಿದುಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಕಡೆ CM ಸಿದ್ದರಾಮಯ್ಯನವರಾಯಿತು, MB ಪಾಟೀಲ್ ಆಯಿತು, ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಕೊಟ್ಟಿರುವಂತಹ ಏನು ಈ ಒಂದು ವಿಚಾರಗಳ ನಡುವೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ಯಾಕೋ ಈ ಹಗರಣಗಳ ಸರಮಾಲೆ ವಾಗ್ಯುದ್ಧ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಒಂದಾದ ನಂತರ ಒಂದು ಹಗರಣಗಳು ಹೊರಬರ್ತಾ ಇರುವಂತದ್ದು. CM ಆಯ್ತು, ಈಗ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ. ಸೊ ಒಂದು ಕಡೆ ರಾಜ್ಯಪಾಲರು ಕೂಡ ದಾಖಲಾತಿಗಳನ್ನ ಕೇಳಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ರೂಪಾ, ಈಗಾಗಲೇ ಒಂದು ಕಡೆ ರಾಜ್ಯದಲ್ಲಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಈ ನಡುವೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ರಾಹುಲ್ ಅವ್ರಿಗೆ ಏನು ಒಂದು ಭೂಮಿಯನ್ನ ಕೊಟ್ಟಿರ್ತಕ್ಕಂಥ KIDB ಇಂದ ಏನು ಭೂಮಿಯನ್ನ ಕೊಟ್ಟಿರುವಂತದ್ದು, ಆ ಒಂದು ಭೂಮಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಈಗಾಗಲೇ ಅದು ದೂರನ್ನು ಕೂಡ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರು ಕೂಡ ಹೋಗಿ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಆ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಈಗ ರಾಜ್ಯಪಾಲರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ವಿವರಣೆ ಕೊಡಬೇಕು, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಏನು ಕೇಳಿ ಬಂದಿದೆ. ಹಾಗಾಗಿ ಅದಕ್ಕೆ ನೀವು ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಒದಗಿಸ್ಬೇಕು, ಅದು ಏನ್ ಪ್ರಕರಣ ಅನ್ನುವಂಥದ್ದು ಸಮಗ್ರವಾಗಿರ್ತಕ್ಕಂಥದ್ದನ್ನ ಅನ್ನುವಂಥದ್ದನ್ನ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ KIDB ಇಂದ ಭೂಮಿಯನ್ನ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ರೂಪಾ. ಎಸ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಈಗ ಒಂದು ಕಡೆ ಮೈತ್ರಿ ಸಿಡಿದೆದ್ದು ನಿಂತಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಜನರ ಅಕ್ರಮವನ್ನ, ಭ್ರಷ್ಟಾಚಾರವನ್ನ ಬಯಲಿಗೆಳೆಯಬೇಕು ಅಂತ ಈಗ ಈ ಒಂದು ಸೈಟ್ ಅನ್ನ SC/ST ಗಳಿಗೆ, ಕೆಳ ಹಂತದ SC/ST ಗಳಿಗೆ ನೀಡಬೇಕು ಅನ್ನುವಂತಹ ವಿಚಾರ. ಸೊ ಒಂದು ಕಡೆ ವಾದ ಮಾಡ್ತಿರುವಂತದ್ದು ನಮ್ದು ಕೂಡ ಅದೇ ಜಾತಿ ಅಲ್ವಾ, ಸೊ ಇದ್ರಲ್ಲಿ ಏನಿದೆ ಅನ್ನುವಂತ ಒಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಎಸ್, ಕರೆ ಕಟ್ಟಾಗಿದೆ. ಪ್ರಮುಖವಾಗಿ ಒಂದು ಕಡೆ ರಾಜ್ಯಪಾಲರಿಗೆ ಈಗ ಹೋಗಿರುವಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ತಮ್ಮ ಸಹೋದರ ರಾಹುಲ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ತಮ್ಮ ಪ್ರಭಾವವನ್ನು ಬಳಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು KIADB ಇಂದ CA ನಿವೇಶನವನ್ನ ಮಂಜೂರು ಮಾಡಿದ್ದಾರೆ. ಇದರ ಸಂಬಂಧಕ್ಕೆ ನಿವಾರಣೆಯನ್ನ ನೀಡಬೇಕು ಅಂತ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿರುವಂತದ್ದು. ACC ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದವರು ಟ್ರಸ್ಟಿಗಳಾಗಿರುವ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ನಿಯಮ ಉಲ್ಲಂಘನೆಯ ಜೊತೆಗೆ ತರಾತುರಿಯಲ್ಲಿ KIADB ಇಂದ 5 ಎಕರೆ CA ನಿವೇಶನ ಮಂಜೂರು ಮಾಡಲಾಗಿದೆ.